ಧರ್ಮಸ್ಥಳ ಜನಜಾಗೃತಿ ಯಾತ್ರೆ. ಹರಿ ಓಂ ನಮಸ್ತೆ. ನಾನು ದಯಾನಂದ್ ಸಕಲೇಶ್ಪುರ. ಧರ್ಮಸ್ಥಳ ಜನಜಾಗೃತಿ ಯಾತ್ರೆ, ಧರ್ಮಸ್ಥಳದಿಂದ ಜೀರ್ಣೋದ್ಧಾರವಾದ 290 ದೇವಸ್ಥಾನ ಒಂದು ಯಾತ್ರೆಯನ್ನು ಹೊರಟಿದ್ದೀವಿ. ಈಗ ನಾವು 45 ಕ್ಷೇತ್ರಕ್ಕೆ ಬಂದಿದ್ದೀವಿ. ಈ ಕ್ಷೇತ್ರ ನಮಗೆ ಸ್ವಲ್ಪ ವಿಶೇಷವಾಗಿದೆ. ಯಾಕೆ ಏನು ಅಂತ ತಿಳ್ಕೊಳ್ಳೋಣ ಬನ್ನಿ. ಇವತ್ತು ನಾವು ಮಧುಗಿರಿನಲ್ಲಿದ್ದೀವಿ. ನಮ್ಮ ಜೊತೆ ಮಧುಗಿರಿ ಮೋದಿ ಅವರಿದ್ದಾರೆ. ಕ್ಷೇತ್ರದ ವಿಶೇಷ ಹಾಗೆ ಇಲ್ಲಿನ ವಿಶೇಷವನ್ನು ಪೂರ್ತಿಯಾಗಿ ಅವರೇ ವಿವರಿಸ್ತಾರೆ. ಗ್ರಾಮದ ಗ್ರಾಮಸ್ಥರು ಕೂಡ ಇದ್ದಾರೆ. ಇವರೆಲ್ಲ ಜೊತೆಗೆ ಸೇರಿ ಈ ದೇವಸ್ಥಾನ ಹೇಗಿತ್ತು, ಹೇಗಾಗಿದೆ, ಹೇಗೆ ಪೂಜೆ ನಡೀತಾ ಇದೆ ನನ್ನ ತಿಳ್ಕೊಳ್ಳೋಣ ಬನ್ನಿ. ನಮಸ್ತೆ ಬಂಧುಗಳೇ, ಬನ್ನಿ. ರಂಟೋಳ ಗ್ರಾಮದಲ್ಲಿ ಚೋಳರ ಕಾಲದಲ್ಲಿ ನಿರ್ಮಿಸಿದಂತಹ ಒಂದು ಭವ್ಯವಾದಂತಹ ಚೌಡೇಶ್ವರಿ ದೇವಸ್ಥಾನವನ್ನ ಶ್ರೀ ಕ್ಷೇತ್ರ ಧರ್ಮಸ್ಥಳದವರು ಅಭಿವೃದ್ಧಿಪಡಿಸಿದ್ದಾರೆ. ಇವರ ನೇತೃತ್ವದಲ್ಲಿ, ಇವರ ಹೆಸರು ಗೋವಿಂದರಾಜು ಅಂತ ಹೇಳ್ಬಿಟ್ಟು ಈ ಗ್ರಾಮದ ಪ್ರಮುಖರು. ಅಣ್ಣ, ಇದು ಯಾವ ವರ್ಷದಲ್ಲಿ ಈ ಒಂದು ದೇವಸ್ಥಾನವನ್ನ ಅಭಿವೃದ್ಧಿಪಡಿಸಿದ್ರು? 16 ಟ್ರಸ್ಟ್ ರಿಜಿಸ್ಟರ್ ಮಾಡಿದ್ವಿ. ಓಕೆ. 19ಕ್ಕೆ ಪ್ರತಿಷ್ಠಾಪನೆ ಮಾಡಿದ್ವಿ. ವಿಗ್ರಹ 19ಕ್ಕೆ ಪ್ರತಿಷ್ಠಾಪನೆ ಮಾಡಿದ್ರಿ. ಧರ್ಮಸ್ಥಳ ದೇವಸ್ಥಾನದಿಂದ ಇದಕ್ಕೆ ಎಷ್ಟು ಸಹಾಯನ ಕೊಟ್ಟಿದ್ದಾರೆ ಅಭಿವೃದ್ಧಿಗೆ? ಅವರು ನಮ್ಗೇನು ಹಣ ಕೊಡ್ಲಿಲ್ಲ. ಓಕೆ. ಅವರೇ ಬಂದು 14 ಲಕ್ಷ ಆಗೈತೆ ಅಂತ ಎಸ್ಟಿಮೇಟ್ ಅಲ್ಲಿ ಹಾಕಿದ್ದಾರೆ. ಅವರು ದೇವ್ರು ಇಳಿಸ್ಬಿಟ್ಟು ನಮ್ಗೆ ಮಾಮೂಲಿ ಹೆಂಗಿತ್ತ ಗುಡಿ ಹಂಗೆ ಕಟ್ಕೊಟ್ಟು ಹೋದ್ರು. ನಾವು ವಿಗ್ರಹ ತಂದು ಪ್ರತಿಷ್ಠೆ ಮಾಡಿ ಜೀರ್ಣೋದ್ಧಾರ ಮಾಡ್ಕೊಂಡು ದೇವ್ರನ್ನ ಪೂಜೆ ನಡೆಸ್ತಾ ಇದ್ದೀವಿ. ಈ ಗ್ರಾಮದಲ್ಲಿ ಈ ದೇವಸ್ಥಾನ ಇದೆ ಅಂತೇಳಿ ಅವರಿಗೆ ವಿಚಾರ ತಿಳಿಸಿದ್ಯಾರು? ನಾವೇ ಕಳಿಸಿದ್ವಿ ಸರ್. ರಿಜಿಸ್ಟರ್ ಪೋರ್ಟ್ ಮಾಡಿ ಕಳಿಸಿದ್ವಿ. ಅಕ್ಲಾಜ್ಮೆಂಟ್ ಬಂತು. ಅಂದ್ರೆ ನೀವು ಕೇವಲ ರಿಜಿಸ್ಟರ್ ಪೋಸ್ಟ್ ಅಲ್ಲಿ ಕಳಿಸಿದ ಮಾಹಿತಿ ಫಸ್ಟ್ ಕಳಿಸಿದ್ವಿ, ಆಮೇಲೆ ಹೋದ್ವಿ ಎಲ್ಲ ತಗೊಂಡು ಫೈಲು. ಅದು ನೀವು ಕಳಿಸಿದ್ದಕ್ಕೆ ರಿಜಿಸ್ಟರ್ ಪೋಸ್ಟ್ ಕಳಿಸಿದ್ಕೆ ಅಲ್ಲಿಂದ ಏನಾರು ವಾಪಸ್ ಕಳಿಸಿದ್ರೆ? ಅದೇ ಅವರು ಚೌಡೇಶ್ವರಿ ಇದು ಬಲಿ ಕೊಡೋ ದೇವರು ಕೊಡಲ್ಲ ಅಂತ ಅಂದ್ರು. ಓಕೆ. ತಿರ್ಗ ನಾವೇನ್ ಮಾಡಿದ್ವಿ, ನಮ್ ದೇವಸ್ಥಾನದ ಫೋಟೋನು ನವರಾತ್ರಿ ಉತ್ಸವ ಎಲ್ಲ ಮಾಡ್ತೀವಲ್ಲ, ದಸರಾ ಚೆನ್ನಾಗಿ ಮಾಡ್ತೀವಿ ಸರ್ ಇಲ್ಲಿ. ದಸರಾ ಉತ್ಸವದ್ದು ಅವಾಗೆಲ್ಲ ತಗೊಂಡೋದ್ಮೇಲೆ ಅವರು ಟ್ರಸ್ಟ್ನವರು ನೋಡಿ ಹೆಗ್ಡೆಯವ್ರಿಗೆ, ಆಮೇಲೆ ಅವ್ರ ಶೆಟ್ರು ಹರಿರಾಮ್ ಶೆಟ್ರು ಅಂತ ಇದ್ರು, ಅವರು ಬಂದ್ರು. ಅಂದ್ರೆ ಮೊದಲು ಪ್ರಾರಂಭವಾಗಿದ್ದು ಪತ್ರ ವ್ಯವಹಾರದ ಮೂಲಕ. ಅಂದ್ರೆ ಅದಕ್ಕೆ ನಿಮಗೆ ಪ್ರತಿಕ್ರಿಯೆ ಬಂತು, ತದನಂತರ ದೇವಸ್ಥಾನವು ನಿರ್ಮಾಣವಾಯಿತು. ಈಗ ಪೂಜೆ ಹೆಂಗ್ ನಡೀತಾ ಇದೆ? ಪೂಜೆ ನಡೀತಾ ಇದೆ. ನವರಾತ್ರಿ ಕಾರ್ತಿಕ್ದಾಗ ಫುಲ್ ಮಾಡ್ತೀವಿ ಸರ್. ಮಂಗಳವಾರ ಶುಕ್ರವಾರ ಪೂಜೆ. ಓಕೆ, ಧನ್ಯವಾದ. ಮಾಡ್ತೀವಿ. ಅರ್ಜಿ ಬರೀರಿ. ಸುಮ್ಮನೆ ಕೂತಿದ್ದಾಗ ಲೆಟರ್ ಹಾಕಿದ್ದು ನೀವು? ಅಲ್ಲೇ ಅಂಗಡಿದಾಗ ಕೂತ್ಕೊಂಡು ಟೀ ಅಂಗಡಿದಾಗ ಬರ್ದಿತ್ತು. ಏನಂತ? ಅದೇ ಹಿಂಗ್ ನಮ್ಮೂರಲ್ಲಿ ಹಳೆ ದೇವಸ್ಥಾನ ಐತೆ, ಜೀರ್ಣೋದ್ಧಾರ ಮಾಡ್ಕೊಡಿ ಸರ್ ಅಂತ. ಅದಕ್ಕೆ ರಿಪ್ಲೈ ಬಂತು. ನಿಮ್ಗೆ ಏನಾಗ್ತೈತಿ? ಏನು ಆಗಲ್ಲ, ಸುಮ್ಕೆ. ನಾವು 2-3 ಕಡೆ ಕೇಳಿದ್ವಿ ಸರ್. ಅಲ್ಲಿ ಇದತ್ತು ನೆಲ್ಲೇಡಿ ಬರ್ತೈತಲ್ಲ ಉಕ್ಕಿಯಿಂದ ಮುಂದೆ, ನಮ್ಮ ಟ್ರಸ್ಟ್ನರ್ ಹೇಳಿದಲ್ಲ ಜ್ಯೋತಿಷಿ ಅವರೇ, ಅಲ್ಲಿ ಹೋದ್ವಿ. ತಿರ್ಗಾ ತಿಪ್ಟೂರು ದಸರಿಘಟ್ಟ ಚೌಡೇಶ್ವರಿಗೆ ಹೋದ್ವಿ. ತಿರುಗಿ ಸಿಗೋಂದವ್ರಿಗೆ ಹೋದ್ವಿ. ಅಲ್ಲೂ ಎಲ್ಲಾ ಕೇಳಿ ನಾವು ಚೌಡೇಶ್ವರಿ ದೇವರು ಎಲ್ಲೆಲ್ಲಿದ್ರೆ ಅಲ್ಲೆಲ್ಲ ಹೋಗಿದ್ವಿ ಸಾ. ಬೆಂಗಳೂರಲ್ಲಿ ಒಂದೈತಿ ಇದ್ರ ಹತ್ರ. ಅಂದ್ರೆ ಈ ದೇವಸ್ಥಾನ ನಿರ್ಮಾಣಕ್ಕಿಂತ ಮೊದಲು ನೀವು ಅಲ್ಲೇ ಹೋಗಿದ್ರೆ? ಎಲ್ಲಾ ಕಡೆ ಓಡಾಡಿದ್ವಿ, ಹೆಂಗೈತಿ ಏನು ಎಲ್ಲ ತಿಳ್ಕೊಂಡೆ ಸರ್. ನಾವು ಮಾಡಿದ್ವಿ ಹಳೆ ದೇವಸ್ಥಾನ. ಕೆಲವರು ಎದುರಿಸಿರಿ ಸಾ, ಭಯ ಹಂಗಾಗ್ತೈತಿ ಹಿಂಗಾಗ್ತೈತಿ. ನೀವು ವಿಗ್ರಹ ಕೊಡಾರ ಭಕ್ತರು ಯಾರವ್ರ ಅಂತಾನು ಕ್ವಶನ್ ಮಾಡಿದ್ರು. ಯೋ ನೀನ್ ನನ್ ಜೊತೆಗ್ ಬಾ, ಯಾರ ಕೊಡ್ತಾರೆ ಅಂತ ಕರ್ಕೊಂಡೋದ್ವಿ ಸರ್. ಅಲ್ಲೇ ಒಂಚೂರು ಪ್ರಾಬ್ಲಮ್ ಆಗ್ಲಿಲ್ಲ. ಸಲೀಸ ಕೆಲಸ ಆಯ್ತು. ಪ್ರತಿಷ್ಠೆ ಹೊಟ್ಟಿಲ್ಲ, ಯಾರೇನ್ ಕೊಟ್ರು ಅಂತಾನೆ ಗೊತ್ತಿಲ್ಲ. ಲಾರೆ ತುಂಬ್ಕೊಂಡ್ವಿ, ಧ್ವಜಸ್ತಂಭದ ಜೊತೆಗೇನೆ ಎಲ್ಲ. ನಮಸ್ತೆ ಬಂಧುಗಳೇ, ಇದು ರಂಟವಳದು ಮಧುಗಿರಿ ತಾಲೂಕಿನಲ್ಲಿ ಬರ್ತಕ್ಕಂಥ ಒಂದು ಚಿಕ್ಕ ಹಳ್ಳಿ. ಈ ಹಳ್ಳಿಯಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳದವರು ದೇವಸ್ಥಾನವನ್ನು ಅಭಿವೃದ್ಧಿಪಡಿಸಿದ್ದಾರೆ. ಆಕ್ಚುಲಿ ಇದರಲ್ಲಿ ತುಂಬಾ ಸತ್ಯವಾದ ವಿಚಾರ ಏನು ಅಂತಂದ್ರೆ, ಧರ್ಮಸ್ಥಳ ಅಂತಂದ್ರೆ ಜೈನ ಬಸದಿ ಅಥವಾ ಜೈನರು ಅಂತ ನಾವು ಹೇಳ್ತೇವೆ. ಏನು ಹೆಗಡೆಯವರನ್ನ ಜೈನರು ಅಂತ ಹೇಳ್ತೀವಿ. ಅವರು ಅಹಿಂಸವು ಪರಮ ಧರ್ಮ ಅಂತ ಹೇಳೋರು. ಅವರು ಶ್ರೀ ಚಾಮುಂಡಿ ತಾಯಿಯ ದೇವಸ್ಥಾನವನ್ನು ಅಭಿವೃದ್ಧಿಪಡಿಸಿದ್ದು ನೋಡಿದ್ರೆ ನನಗೆ ವಿಸ್ಮಯ ಅನ್ಸುತ್ತೆ. ಈ ಗ್ರಾಮದ ಹಿರಿಯರೊಬ್ರು ಒಂದು ಮಾತು ಹೇಳ್ತಾ ಇದ್ರು, ನಾವು ಕೇವಲ ಒಂದು ಪತ್ರವನ್ನ, ತಮಾಷೆಗೆ ಒಂದು ಪತ್ರವನ್ನ ಬರೆದ್ವಿ. ಆ ಪತ್ರ ಮುಖೇನ ವ್ಯವಹಾರ ಪ್ರಾರಂಭವಾಗಿ 12 ಲಕ್ಷ ರೂಪಾಯಿ ಖರ್ಚು ಮಾಡಿ ಈ ಒಂದು ಭವ್ಯವಾದ ದೇವಸ್ಥಾನವನ್ನ ಪುನರ್ ನಿರ್ಮಾಣ ಮಾಡಿದ್ದಾರೆ. ನನಗೆ ಆಶ್ಚರ್ಯವಾಗಿರ್ತಕ್ಕಂಥ ವಿಚಾರ ಏನು ಅಂತಂದ್ರೆ, ಅನೇಕರು ಹೇಳ್ತಾರೆ ಧರ್ಮಸ್ಥಳದ ಮೇಲೆ ಇವತ್ತಿಗೂ ಆರೋಪಗಳು ನಡೀತಾ ಇದ್ದಾವೆ. ಅದೇನು ನಮ್ಮ ದುಡ್ಡು ಅಥವಾ ಅವರೇನು ಸ್ವಂತ ದುಡ್ಡು ಕೊಟ್ಟಿದ್ದಾರೆ, ನಮ್ಮ ದುಡ್ಡು ಹಾಗೆ ಹೀಗೆ ಅಂತೇಳಿ ಸುಳ್ಳು ಅಪಪ್ರಚಾರಗಳನ್ನು ಮಾಡ್ತಾ ಇದ್ದಾರೆ. ಆದರೆ ಮಾಂಸಾಹಾರವನ್ನ ಅಂದ್ರೆ ದೇವರಿಗೆ ಬಲಿಯನ್ನು ಕೊಡುವಂತ, ಪ್ರಾಣಿ ಬಲಿಯನ್ನು ಕೊಡುವುದು ನಮ್ಮ ಧರ್ಮದಲ್ಲಿ ರೂಢಿಯಲ್ಲಿದೆ. ಅಂತ ದೇವರಿಗೂ ಪುನರುಜ್ಜೀವನ ಮಾಡುವಂತ ಮನೋಬಲ ಇರ್ತಕ್ಕಂಥದ್ದು, ಮನಸ್ಥಿತಿ ಇರ್ತಕ್ಕಂಥದ್ದು ಹೆಗಡೆಯವರಿಗೆ, ಅಂದ್ರೆ ಧರ್ಮಸ್ಥಳ ಕ್ಷೇತ್ರಕ್ಕೆ ಬನ್ನಿ. ಇಡೀ ದೇವಸ್ಥಾನದ ದರ್ಶನವನ್ನ ನಿಮಗೆ ಮಾಡಿಸ್ತೇವೆ. ಚೋಳರ ಕಾಲದಲ್ಲಿ ನಿರ್ಮಾಣವಾದಂತಹ ಈ ದೇವಾಲಯ ಪಾಳು ಬಿದ್ದಾಗ ಯಾವ ತರ ಇತ್ತು ಅಂತೇಳಿ ನೀವು ನೋಡಿದ್ರ. ಬನ್ನಿ, ಅದನ್ನ ಯಾವ ರೀತಿ ಮತ್ತೆ ಮರು ನಿರ್ಮಾಣ ಮಾಡಿದ್ದಾರೆ ನೋಡಿ. ಅದೇ ಪುರಾತನವಾದಂತಹ ಕಲ್ಲುಗಳನ್ನ ಬಳಸಲಾಗಿದೆ. ಎಲ್ಲ ಏನ್ ನೋಡ್ತಾ ಇದ್ರೆ ಆ ಸ್ಟ್ರಕ್ಚರ್ಗಳು ಮತ್ತೆ ಏನು ಇವೆಲ್ಲವೂ ಪುರಾತನವಾದದ್ದು. ಯಾವಾಗ ದೇವಸ್ಥಾನದ ಅಂದ್ರೆ ಪುರಾತನ ಕಲ್ಲು ಇಲ್ಲ ಅಥವಾ ಶಿಲೆ ಇಲ್ಲ ಅಂತ ಸಮಯದಲ್ಲಿ ಹೊಸದಾಗಿ ಜೋಡಿಸಿದ್ದಾರೆ. ಮಿಕ್ಕಂತೆ ಎಲ್ಲವನ್ನ ಏನು ಪುರಾತನ ದೇವಸ್ಥಾನದಲ್ಲಿದ್ದು ಅದೇ ವಾಸ್ತುಶಿಲ್ಪ ಮತ್ತು ಅದೇ ಕಂಬಗಳನ್ನು ಬಳಸಿ ಇದಕ್ಕೆ ಪುನರುಜ್ಜೀವನ ಕೊಟ್ಟಿದ್ದಾರೆ. ಇದು ಚೋಳರ ರಾಜ್ಯ ಲಾಂಛನ ನೀವು ನೋಡ್ತಾ ಇರ್ತಕ್ಕಂಥದ್ದು. ಇದೇ ರೀತಿ ಈ ದೇವಸ್ಥಾನವನ್ನು ನಿಜವಾಗ್ಲೂ ನನಗೆ ಆಶ್ಚರ್ಯ ಆಗೋದೇನು ಅಂತಂದರೆ, ನನಗೆ 50 ವರ್ಷ ಆಗಿದೆ, ನಾನೇ ಈ ದೇವಸ್ಥಾನವನ್ನು ನೋಡಿರಲಿಲ್ಲ. ಇವತ್ತು ನನಗೆ ಧರ್ಮಸ್ಥಳದ
ಜನಜಾಗೃತಿ ಅಭಿಯಾನವನ್ನು ಯಾತ್ರೆ ಮಾಡ್ತಾ ಇದ್ದಾರೆ. ಅವರ ಮೂಲಕ ಈ ಒಂದು ಕ್ಷೇತ್ರವನ್ನು ನನ್ನ ಊರಲ್ಲಿ ಇರ್ತಕ್ಕಂಥ ಕ್ಷೇತ್ರವನ್ನು ನನಗೆ ಪರಿಚಯ ಮಾಡಿದ್ರು ಅಂತ ಹೇಳಿದರೆ ತಪ್ಪಾಗೋದಿಲ್ಲ. ಭವ್ಯವಾದಂತಹ ಚೌಡೇಶ್ವರಿಯ ವಿಗ್ರಹ ಇದೆ. ಇದು ಆ್ಯಕ್ಚುಲಿ ಹೊಸ ವಿಗ್ರಹ, ಅಂದರೆ ಪುರಾತನ ವಿಗ್ರಹ ಆ ಮೂಲೆಯಲ್ಲಿ ನೀವು ನೋಡ್ತಾ ಇದ್ದೀರ. ಅದೇನೋ ಸ್ವಲ್ಪ ಶಿಥಿಲ ಆಗಿದೆ, ವಿಘ್ನ ಆಗಿದೆ ಎನ್ನುವ ಒಂದು ಕಾರಣಕ್ಕೆ ಈ ಒಂದು ಹೊಸ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಪಾಳು ಬಿದ್ದು ಶಿಥಿಲವಾಗಿದ್ದಂತಹ ದೇವಸ್ಥಾನವನ್ನು ನಿರ್ಮಾಣ ಮಾಡಬೇಕಾದ್ರೆ ಅವರು ಟೆಕ್ನಾಲಜಿಯನ್ನು ಬಳಸಿದ್ದಾರೆ. ನೋಡಿ, ಇಲ್ಲಿ EP ಈಸ್ಟ್ ಪಿಲ್ಲರ್ ನಂಬರ್ 1 ಮತ್ತು EP 2 ಈ ರೀತಿ ಈಸ್ಟ್ ವೆಸ್ಟ್ ಸೌತ್ ನಾರ್ತ್ ಎಲ್ಲ ಕಡೆಯಲ್ಲೂ ನಂಬರ್ಗಳನ್ನು ಹಾಕಿ ಅದನ್ನು ಜೋಡಿಸ್ಬೇಕಲ್ವಾ. ಅಂದರೆ ಅದನ್ನು ಶಿಥಿಲವಾಗಿದ್ದನ್ನು ಸಂಪೂರ್ಣವಾಗಿ ತೆರವುಗೊಳಿಸಿ ಮತ್ತೆ ಅದಕ್ಕೆ ಮರುನಿರ್ಮಾಣ ಮಾಡಬೇಕಾದ್ರೆ ಟೆಕ್ನಾಲಜಿ ಮೂಲಕ ಜೋಡಿಸಿದ್ದಾರೆ. ಇಂಥ ಒಂದು ಅದ್ಭುತವಾದಂಥ ದೇವಸ್ಥಾನವನ್ನು ಧರ್ಮಸ್ಥಳ ಧರ್ಮೋತ್ಥಾನ ಟ್ರಸ್ಟ್ ವತಿಯಿಂದ ಇಡೀ ರಾಜ್ಯದಲ್ಲಿ 290 ದೇವಸ್ಥಾನಗಳನ್ನು ಅಭಿವೃದ್ಧಿ ಮಾಡಿದ್ದಾರೆ. ಅದರಲ್ಲಿ ನನ್ನ ಗ್ರಾಮದ ದೇವಸ್ಥಾನವೂ ಒಂದು. ಇವತ್ತು ನನಗೆ ನಾಚಿಕೆ ಆಗ್ತಾಯಿದೆ, ನನ್ನ ಗ್ರಾಮದಲ್ಲಿ ಇದ್ದ ದೇವಸ್ಥಾನವನ್ನು ಇವರು ಬಂದು ನನಗೆ ದರ್ಶನ ಮಾಡಿಸಿದ್ರು ಅಂತ ಹೇಳಲಿಕ್ಕೆ ನನಗೆ ನಾಚಿಕೆ ಮತ್ತು ಮುಜುಗರ ಆಗ್ತಾ ಇದೆ. ಬನ್ನಿ ಗ್ರಾಮಸ್ಥರ ಹತ್ರ ಕೇಳ್ತೀನಿ, ಅಣ್ಣ ಇದು ಮೊದಲು ಇದೇ ಥರ ಇತ್ತಾ? ಅಂದರೆ ಬಿದ್ದೋಗಿತ್ತು ಅಂದ್ರೆ ಯಾವ ಥರ ಬಿದ್ದೋಗಿತ್ತು? ಈ ಸೈಡ್ ಬಿದ್ದೋಗಿತ್ತು, ಒಳಗಡೆ ಬಿದ್ದಿರ್ಲಿಲ್ಲ. ಒಳಗಡೆ ಹೀಗೆ ಇತ್ತು ದೇವಸ್ಥಾನ, ನೀರು ಇಳಿದ್ಬಿಟ್ಟು ಜಾಯಿಂಟ್ ಎರಡು ಜೋಡಿಸ್ಯಾರ, 2 ಪಿಲ್ಲರ್ ಜೋಡಿಸ್ಯಾರ. ಓಕೆ, ಅದ್ರೊಳಗೆ ನೀರು ಇಳಿದ್ಬಿಟ್ಟು ವರ್ಮಕ್ಕ ಬಿದ್ದು ಒಳಗೆ ಒಂದು ಚೂರು ಬಿದ್ದಿರ್ಲಿಲ್ಲ ಸರ್. ಗೋಪುರ ಒಂದು ಬಿದ್ದೋಗಿತ್ತು. ಗೋಪುರ ಸಂಪೂರ್ಣವಾಗಿ ಮರುನಿರ್ಮಾಣ ಮಾಡಿದ್ದಾರೆ. ಬಿದ್ದಿದ್ದು ಕಳಶ ಪ್ರತಿಷ್ಠಾಪನೆ ಮಾಡಿದ್ದು ಅವರೇನಾ? ಗ್ರಾಮಸ್ಥರ ಪ್ರತಿಷ್ಠೆ ಎಲ್ಲ ನಮ್ದು, ಪೂಜಾ ಖರ್ಚೆಲ್ಲ ನಮ್ದು ಸಹ. ಇದು ನವರಂಗ ಅಂತ ಹೇಳ್ತೀವಿ. 4 ಕಂಬಗಳ ಮಧ್ಯೆ ಇಂಟರ್ಲಾಕ್ ಸಿಸ್ಟಮ್ ಅಂತ ಇಂಗ್ಲಿಷ್ ಒಂದಕ್ಕೊಂದು ಲಾಕ್ ಮಾಡಿರುವಂತದ್ದು. ಇಲ್ಲಿ ಯಾವುದೇ ಕಬ್ಬಿಣಗಳನ್ನ ಬಳಸಿಲ್ಲ, ಸಿಮೆಂಟ್ ಅನ್ನ ಬಳಸಿಲ್ಲ, ಹಾಗೆ ಲಾಕ್ ಮಾಡಿ ಇಟ್ಟಿರುವಂತದ್ದು. ಇದನ್ನ ಹೀಗೆ ಕೂಡ ತೆಗಿಬಹುದು ನಾವು. ಈಗಿನ ಮಕ್ಕಳು ಒಂದು ಆಟವನ್ನ ಆಡ್ತಾರೆ, ಕ್ಯಾರಂ ಬೋರ್ಡ್ ಆಟ, ಆತರ ಇದು ಇಂಟರ್ಲಾಕ್ ಸಿಸ್ಟಮ್ಗಳು ಹಳೆ ದೇವಸ್ಥಾನಗಳಲ್ಲಿ ಬಳಸ್ತಾ ಇದ್ರು ಇದನ್ನ. ಧರ್ಮಸ್ಥಳ ಜನಜಾಗೃತಿ ಯಾತ್ರೆಯ ಮೂಲಕ ಇಡೀ ರಾಜ್ಯಾದ್ಯಂತ ಧರ್ಮಸ್ಥಳದವರು ಅಭಿವೃದ್ಧಿಪಡಿಸಿರ್ತಕ್ಕಂಥ 290 ದೇವಸ್ಥಾನಗಳ ಏನು ದರ್ಶನವನ್ನು ಇಡೀ ರಾಜ್ಯದ ಜನರಿಗೆ ಮಾಡಲಿಕ್ಕೆ ಹೊರಟಿರ್ತಕ್ಕಂಥ ದಯಾನಂದ್ ಸಕಲೇಶ್ಪುರ ಅವರಿಗೆ ಶುಭವಾಗಲಿ. ದಯವಿಟ್ಟು ನನ್ನ ಅಭಿಮಾನಿಗಳಾಗಿರ್ಬೋದು ಮತ್ತು ನಾಡಿನ ಪ್ರತಿಯೊಬ್ಬ ಹಿಂದೂ ಕಾರ್ಯಕರ್ತರು ಮತ್ತು ಸಹೃದಯ ಹಿಂದೂಗಳು ಇವರ ಒಂದು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವ ಮೂಲಕ ಈ ಒಂದು ಯಾತ್ರೆಗೆ ಶುಭಾಶಯ ಮತ್ತು ಈ ಒಂದು ಯಾತ್ರೆಯನ್ನು ಯಶಸ್ವಿಗೊಳಿಸಿ ಅಂತೇಳಿ ತಮ್ಮಲ್ಲಿ ಸವಿನಯ ಪ್ರಾರ್ಥನೆ ಮಾಡ್ತೀನಿ. ಅದೇ ರೀತಿ ನಿಮ್ಮ ಭಾಗದಲ್ಲಿ ಇರ್ತಕ್ಕಂಥ ಯಾವುದಾದರೂ ಪಾಳು ಬಿದ್ದಿರ್ತಕ್ಕಂಥ ಪುರಾತನ ದೇವಸ್ಥಾನ ಇದ್ದಲ್ಲಿ ಇವರು ನಿಮ್ಮ ಗ್ರಾಮಕ್ಕೆ ಬಂದಾಗ ದಯವಿಟ್ಟು ಮಾಹಿತಿಯನ್ನು ಹಂಚಿಕೊಳ್ಳಿ. ಆ ಒಂದು ದೇವಸ್ಥಾನವನ್ನು ಸಹ ಶ್ರೀ ಕ್ಷೇತ್ರ ಧರ್ಮಸ್ಥಳದಿಂದ ಅಭಿವೃದ್ಧಿಪಡಿಸಲಿಕ್ಕೆ ಇವರು ಶ್ರಮದಾನವನ್ನು ಮಾಡ್ತಾರೆ. ಜಯತು ಜಯತು ಹಿಂದೂ ರಾಷ್ಟ್ರ. ಭಾರತ್ ಮಾತಾ ಕಿ ಜೈ.